ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಮದುವೆ, ಅದಕ್ಕೆ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಸೀರೆಗೆ ಈ ಥರ ಮ್ಯಾಚಿಂಗ್ ಬಳೆ ಹಾಕಿದೆ. ನೋಡಿ ಇವತ್ತು ನೋಡಿ ನಮ್ಮ ಸೀರೆ ಹಾಗೂ ಮ್ಯಾಚಿಂಗ್ ಬಳೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಮದುವೆಯಲ್ಲಿ ನಾನು ಫ್ರೆಂಡ್ಸ್ ಜಾಸ್ತಿ ವಿಡಿಯೋ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಕೆಲಸ ತುಂಬ ಇರುತ್ತಲ್ಲ ಫ್ರೆಂಡ್ಸ್. ವಿಡಿಯೋ ಮಾಡ್ಕೊತ ನಿಲ್ಲಕ್ಕಂತೂ ಆಗಲ್ಲ. ಸಮೀರನೂ ಕೂಡ ತುಂಬ ಕೆಲಸ ಇರುತ್ತೆ, ಯಾಕಂದರೆ ನಮ್ಮ ಮನೆ ಮದುವೆ ಆಗಿರೋದ್ರಿಂದ ಎಕ್ಸ್ಟ್ರಾ ಅದಕ್ಕೆ ಯಾರು ಇದ್ದರೆ ವಿಡಿಯೋ ಮಾಡೋಕ್ಕೆ ಚೆನ್ನಾಗುತ್ತೆ. ಫ್ರೆಂಡ್ ಬೇರೆ ಮದುವೆ ಆದರೆ ಒಂಥರ ಆಗುತ್ತೆ. ನಮ್ಮ ಮನೆಯೇ ಮದುವೆ ಆಗಿರೋದ್ರಿಂದ ಬೇಗ ಏನೂ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕೆಲಸ ಇರುತ್ತಲ್ಲ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಹಿಡಿದು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಎಷ್ಟಾಗುತ್ತೋ ಅಷ್ಟು ನಿಮಗೆ ಸ್ವಲ್ಪ ಆದರೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸೀರೆಗೆ ಈ ಥರ ವೇಲ್ ನಾನು ಮ್ಯಾಚಿಂಗ್ ಮಾಡ್ತೀನಿ, ಹಾಗೂ ಈ ಥರ ಬಳೆ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಇದು ಸೀರೆ, ಇದು ಸುಮಾರು 2 ವರ್ಷದ ಹಿಂದ್ಗಡೆ ತಗೊಂಡಿದ್ದ ಸೀರೆ. ನೋಡಿ ಫ್ರೆಂಡ್ಸ್, ಇದು ನಾನು ತೋರಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ. ನೋಡಿ, ಒಂಥರ ಬನಾರಸ್ ಸೀರೆನಲ್ಲ ಆ ಥರ ಇದೆ, ಬರೀ 2000 ರೂಪಾಯಿಗೆ. ಇದು ಸರ ಕೂಡ ನಾನು ತೋರಿಸಿದ್ದೆ ನಿಮಗೆ. ಈ ಸರ ಕೂಡ ನಾನು ಅಜ್ಮೀರಿಂದ ತಂದಿದ್ದೆ, ಬರೀ 250 ರೂಪಾಯಿ ಅಂತ ಹೇಳಿದ್ದೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ಗೋಲ್ಡ್ ಥರನೇ ಇದೆ ಸರ ಕೂಡ, ಆ ಥರ ನೋಡಿ. ಈ ಬಳೆ ನೋಡಿ ಫ್ರೆಂಡ್ಸ್, ಬರೀ 100 ರೂಪಾಯಿಗೆ 2 ಬಳೆ ನೋಡಿ ಫ್ರೆಂಡ್ಸ್. ಇವು ನಾನು ಉರ್ಸಲ್ಲಿ ತಗೊಂಡೆ, ಮೊನ್ನೆ ಸರಳಕೊಪ್ಪ ಉರ್ಸಲ್ಲಿ. ಈ ಥರ ನೋಡಿ, ಪ್ಲೇನ್ ಬಳೆಗೆ ಫುಲ್ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದೆ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಚ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದ್ದಾವೆ ಅಂತ. ಇವೇನು ಕೂಡ ಅದಕ್ಕೆ ಫುಲ್ ಚೆನ್ನಾಗಿ ಮ್ಯಾಚ್ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮದುವೆ ಹೋಗೋ ಸಮಯ ಆಯಿತು. ಮತ್ತೆ ನೋಡೋಣ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಹಿಡಿತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಈ ಥರ ಪೆಂಡಲ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ತುಂಬ ಸಾಂಗ್ಗಳೆಲ್ಲ ತುಂಬ ವ್ಯಾಲ್ಯೂಮ್ ಜಾಸ್ತಿ ಆಗಿಟ್ಟಿದ್ದಾರೆ. ಅದಕ್ಕಾಗಿ ನಾನು ಇದನ್ನು ಮ್ಯೂಟ್ ಮಾಡಿ ಕಾಪಿರೈಟ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಟ್ಟಿದ್ದೇನೆ. ನೋಡಿ, ಈ ಥರ ಪೆಂಡಲ್ ಹಾಕಿದ್ದಾರೆ ಫ್ರೆಂಡ್. ಇನ್ನು ತುಂಬ ಜಾಸ್ತಿ ಹಿಡಿಯೋಕ್ಕೆ ಇದಾಗಿಲ್ಲ, ಅಷ್ಟೇ ಶಾರ್ಟ್ಕಟ್ಟಲ್ಲಿ ಹಿಡಿದಿದ್ದಾರೆ. ನೋಡಿ, ಮನೆ ಪಕ್ಕ ಇಷ್ಟು ಹಾಕಿದ್ದಾರೆ ಪೆಂಡಲನ್ನು. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಅಡುಗೆ ಆಗ್ತಿದೆ ನೋಡಿ. ಹಾಗೆ ಇಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಮಟನ್ ಬಿರಿಯಾನಿ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು ನೋಡ್ರಿ. ಇವರು ಶಿವಮೊಗ್ಗದ ಹತ್ತಿರದಿಂದ ಅಂತೆ 11,000 ರೂಪಾಯಿ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಂದರೆ 12 ಗಂಟೆಯಲ್ಲಿ ಎಲ್ಲ ವೆರೈಟಿ ಥರ ಮಾಡಿ ಕೊಟ್ಟು ಹೋದರು ನೋಡಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಫ್ರೆಂಡ್ಸ್. ಇವರು ತುಂಬ ರುಚಿಯಾಗಿತ್ತು ನೋಡ್ರಿ ಅಡುಗೆ ಮಾತ್ರ. ಯಾರು ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಿಲ್ಲ ನೋಡ್ರಿ. ಎಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಯಾರು ಮಾಡಿದ್ರು ಹಿಂಗೆ ಕೇಳಾರ ನೋಡ್ರಿ. ಬರೀ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಗಿ ಅಡುಗೆ ಮಾಡಿದರು ಫ್ರೆಂಡ್ಸ್ ಇವರು ಮಾತ್ರ. ನೋಡಿ, ಇಷ್ಟು 3 ಜನ ಇದ್ದರು ಇವರು. ಇಷ್ಟು ಬೇಗ 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 ಅಡುಗೆ ಮಾಡಿ ಇಟ್ಬಿಟ್ರು ನೋಡ್ರಿ. 12 ಗಂಟೆಯಲ್ಲಿ ಎಲ್ಲ ರೆಡಿ ಮಾಡಿಬಿಟ್ರು ನೋಡ್ರಿ. ಇನ್ನೂ ನೆಂಟರು ಬಂದಿದ್ದಿಲ್ಲ, ಅಷ್ಟರಲ್ಲೇ ಎಲ್ಲ ಅಡುಗೆ ಮುಗಿದಿತ್ತು. ಇದು ನೋಡ್ರಿ, ಇವಾಗ ನಿಕಾ ಆಗ್ತಿದೆ ಇಲ್ಲಿ. ನೋಡಿ, ಈ ಕಡೆ ಅಡುಗೆ ಮಾಡಿ, ಈ ಕಡೆ ಊಟಕ್ಕೆ, ಈ ಕಡೆ ನಿಕಾ ಮಾಡ್ತಿದ್ದಾರೆ. ಎಲ್ಲ ಮದುಮಗ ಎಲ್ಲ ಕೂತಿದ್ದಾರೆ, ಹಾಗೂ ಮೌಲಾನ ಮದುಮಗ ಎಲ್ಲರೂ ನೋಡ್ರಿ. ಗಂಡಿನ ಕಡೆಯವರೆಲ್ಲ ನೆಂಟರುಗಳೆಲ್ಲ ಸೇರಿದ್ದಾರೆ, ಹಾಗೂ ನಮ್ಮೂರವರು ಕೂಡ. ಎಲ್ಲ ನಿಕಾ ಶುಕ್ರಾನ ಇವಾಗ ರೆಡಿ ಆಗ್ತಿದೆ. ನೋಡಿ, ತುಂಬ ಜನ ಇದ್ದರೂ ಕೂಡ ತುಂಬ ವೆಹಿಕಲ್ಸು, ಆದರೂ ಅರ್ಧ ಆ ಕಡೆ ಈ ಕಡೆ ಆಗಿಬಿಟ್ರು ಜನ ಕೂಡ. ನಾನು ಫುಲ್ಲು ವಿಡಿಯೋ ಹಿಡೀಲಿಲ್ಲ, ಸ್ವಲ್ಪ ಅಷ್ಟೇ ಶಾರ್ಟ್ಕಟ್ಟಲ್ಲಿದೆ. ನೋಡಿ, ನಿಕಾ ಆಗ್ತಿದೆ ಇಲ್ಲಿ. ನೋಡಿ, ಎಲ್ಲ ಹಾಗೆ ನಿಕಾ ಆಗೋ ತಕ್ಷಣವೇ ಕುರ್ಚಿ ಎಲ್ಲ ಅಡುಗೆ ಊಟ ಮಾಡೋಕ್ಕೆಲ್ಲ ಸೇರಿಸ್ತಿದ್ದಾರೆ. ಹಾಗೆ ಹುಡ್ರು, ನಮ್ಮೂರು ಹುಡ್ರು ಕೂಡ ಅಲ್ಲಿಂದಲ್ಲೇ. ನಮ್ಮೂರಿನ ಹುಡ್ರಂತೂ ಬಿಡಿ, ಯಾವುದಕ್ಕೂ ಹಿಂದೆ ಜರಿಯಲ್ಲ, ಎಲ್ಲ ತಯಾರಿ ಮಾಡ್ಕೊಂಡೇ ಬಿಡ್ತಾರೆ ನೋಡಿ. ಊಟಕ್ಕೆಲ್ಲ ತಯಾರಿ ಆವಾಗಲೇ. ನಿಕಾ ಆಗೋದು ಒಂದೇ ತಡ. ಮಳೆ ಬರೋದಿರುತ್ತಲ್ಲ, ಅದಕ್ಕೆ ಬೇಗ ಬೇಗ ಊಟ ಮಾಡಿಸ್ಬಿಡ್ಬೇಕು ಅಂತ ಬೇಗ 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 ಮಾಡಿದ್ರು ನಮ್ಮೂರಲ್ಲಿ ಹುಡ್ರು ಮಾತ್ರ. ಯಾವುದಕ್ಕೂ ಹಿಂದೆ ಜರಿಯಲ್ಲ ನೋಡಿ.
ಆ ಥರ ಇರ್ತಾರೆ, ಎಲ್ಲ ಕಡೆ ಮುಂದೆನೇ ಇರ್ತಾರೆ ನೋಡಿ. ನಾನು ಕೂಡ ಈ ಕಡೆ ಸ್ವಲ್ಪ ಈ ಥರ ನೋಡಿ ಡ್ರೆಸ್ ಮಾಡ್ಕೊಂಡಿದ್ದೆ, ಹೀಗೆ ವಿಡಿಯೋ ಹಿಡಿದೆ, ಈ ಥರ ಇದೆ ಅಂತೂ ನೋಡಿ ಫ್ರೆಂಡ್ಸ್. ಹೋಗಿ ಮದುವೆಗೆ ಎಲ್ಲ ಮುಗಿದು ಮದುಮಗಳೆಲ್ಲ ಹೋದ್ಲು ಫ್ರೆಂಡ್ಸ್, ಕಳಿಸಿ ಎಲ್ಲ ಬಂದೆ. ಮತ್ತು ಸಂಜೆ ಆಯ್ತಲ್ಲ, ಸ್ವಲ್ಪ ಕಸ ಹೊಡೆದು ಹೋಗೋಣ ಅಂತ ಬಂದೆ ಫ್ರೆಂಡ್ಸ್. ಮನೆಯಲ್ಲಿ ಕಸ ತುಂಬ ಬಿದ್ದಿತ್ತು, ಅದಕ್ಕೆ ಸ್ವಲ್ಪ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಫಸ್ಟು ಟೀ ಮಾಡಿ ಕುಡಿಬೇಕು. ಟೀ ಕುಡಿಯಂಗೆ ಆಗ್ಬಿಟ್ಟಿದೆ ಬಂದಿದ್ದೀವಿ. ಅಷ್ಟು ಟೀ ಕುಡಿದು ಆಮೇಲೆ ಮತ್ತೆ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಕೂಡ ಇನ್ನೂ ಸ್ವಲ್ಪ ಕೆಲಸ ಇದೆ. ಮೊದಲು ಕಸ ಹೊಡೆದು, ಮನೆಯಲ್ಲಿ ಕಸ ಗಿಸ ಎಲ್ಲ ಇತ್ತು ಫ್ರೆಂಡ್ಸ್, ಅದಕ್ಕೆ ಕಸ ಹೊಡೆದು ಬರ್ತೇನೆ ಅಂತ ಬಂದೆ. ಸ್ವಲ್ಪ ಹಿಡಿದೆ ಫ್ರೆಂಡ್ಸ್, ಜಾಸ್ತಿ ಹಿಡಿಯೋಕ್ಕಾಗಲಿಲ್ಲ. ಅದು ನಮ್ಮ ಮನೆಯವ್ರು ತಗೊಂಡು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಶಾರ್ಟ್ ಕಟ್ಟಾಗಿ ಹಿಡಿದಿದ್ದಾರೆ. ಇಷ್ಟಾಗಿದೆ ನೋಡಿ ಇವತ್ತಿನ ಲಾಗು, ಸಣ್ಣದಾಗಿದೆ. ಆದರೂ ನಾನು ಸ್ವಲ್ಪ ಆದರೂ ನಮ್ಮ ಯೂಟ್ಯೂಬ್ ಫ್ರೆಂಡ್ಸಿಗೆ ತೋರಿಸ್ಬೇಕಂತ ನಾನು ಸ್ವಲ್ಪ ಆದರೂ ಹಿಡಿಲೇಬೇಕು ಅಂತ ಹಿಡಿದೆ ನೋಡಿ. ಮನೇಲೆಲ್ಲ ಮದುವೆ ಮಾಡೋಮಟ ನಮ್ಮ ಮನೆಯಲ್ಲಿ ದೊಡ್ಡ ಮದುವೆ ಆಗಿದೆ ನೋಡಿ. ಎಲ್ಲ ಈಗ ಕ್ಲೀನಾಗಿ ಹರಡ್ಬಿಟ್ಟಿದೆ. ಇವತ್ತು ಮಾಡೋಕ್ಕಾಗಲ್ಲ, ಒಂದು ಕಸ ಒಂದು ಹೊಡಿಬೋದು ನೋಡಿ. ನಾಳೆ ಒಂದಿನ ಬಿಡುವಿದೆ, ನಾಳ್ದ ರಿಸೆಪ್ಷನ್ ನಮ್ಮದು, ನಮ್ಮ ಹುಡುಗಿದು. ಅದಕ್ಕೆ ಸ್ವಲ್ಪ ಫಸ್ಟ್ ಕಸ ಹೊಡ್ಕೊಂಡು ಈಗ ಹೋಗಬೇಕು. ಅಲ್ಲಿ ತುಂಬ ಹರಡಿಬಿಟ್ಟಿದೆ, ಎಲ್ಲ ಕಸ ಎಲ್ಲ ಹೊಡೆಯೋದಿದೆ ಅಲ್ಲಿ ಕೂಡ. ಟೀ ಕುಡಿದು ಹೋಗಿ ಸ್ವಲ್ಪ ಕೆಲಸ ಮಾಡಿ ಫ್ರೆಂಡ್ಸ್. ಅವಾಗ ಬಟ್ಟೆ ಎಲ್ಲ ಅಲ್ಲೆಲ್ಲಿ ಬಿದ್ದು